टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಹಾಸನದಲ್ಲೂ ಕೂಡ ಮಳೆಯ ಹೊಡೆತಕ್ಕೆ ಒಂದಿಲ್ಲೊಂದು ಅವಾಂತರಗಳಾಗ್ತಾ ಇದೆ. ಭೂಕುಸಿತದ ಆತಂಕದ ನಡುವೆ ತಡೆಗೋಡೆಗಳಿಗೂ ಕೂಡ ಕಂಟಕ ಎದುರಾಗಿದೆ. ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರಕ್ಕೆ ಆತಂಕ. ರಸ್ತೆ ಸುರಕ್ಷತೆಗಾಗಿ ನಿರ್ಮಾಣ ಮಾಡಿದ್ದಂತ ತಡೆಗೋಡೆಗಳು ಸಕಲೇಶಪುರ ಹಾಗೆ ದೊಡ್ಡ ತಪ್ಪಲುವರೆಗಿನ ತಡೆಗೋಡೆಗಳು ಕುಸಿತವಾಗಿದೆ. ಇದು ಭೀತಿ ಹುಟ್ಟಿಸ್ತಾ ಇದೆ. ನಿನ್ನೆ ಕೂಡ ಕೆಲವೊಂದು ಕಡೆಯಲ್ಲಿ ಇಂಥದ್ದೇ ದೃಶ್ಯಗಳು ಕಂಡು ಬಂತು. ಇದೀಗ ಮತ್ತೆ ತಡೆಗೋಡೆ ಕುಸಿತಾ ಇದೆ. ಬಿಟ್ಟು ಬಿಟ್ಟು ಮಳೆ ಸುರಿತಾ ಇದೆ. ಹೀಗಾಗಿ ಮಣ್ಣು ಕುಸಿರು ಬರ್ತಾ ಇದೆ. ಅದರಲ್ಲಿ ಒಂದು ಕಂಪ್ಲೇಂಟ್ ಅಂತ ಹೇಳಿದ್ರೆ ತಡೆಗೋಡೆ ಎತ್ತರ ಸಾಕಾಗ್ತಾ ಇಲ್ಲ. ಸೊ ಈ ಕಾರಣಕ್ಕೆ ಅದು ಕುಸಿದು ಬರ್ತಾ ಇದೆ ಅಂತ. ತುಂಬಾ ಹೈಟ್ ಇದೆ, ಮಣ್ಣನ್ನು ಅಗದಿದ್ದಾರೆ, ಮೇಲಿಂದ ಮಣ್ಣು ಕುಸಿತಾ ಇದೆ. ತಡೆಗೋಡೆ ಕೂಡ ಸಹಿತವಾಗಿ ಅದು ರೋಡ್ವರೆಗೂ ಬರ್ತಾ ಇದೆ. ಮಣ್ಣು ಕಲ್ಲು ತಡೆಗೋಡೆಯನ್ನ ಕಟ್ಟಿರುವಂತ ಸಿಮೆಂಟ್ ಎಲ್ಲವೂ ಕೂಡ ರೋಡ್ಗೆ ಬರ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದೆ. ಇಲ್ಲಿ ಜಿಲ್ಲೆಯ ಹಲವು ಕಡೆ ಇವತ್ತು ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. 200 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುವಂತ ಮುನ್ಸೂಚನೆ ಇದೆ. ಕೆಲ ಕಡೆಗಳಲ್ಲಿ ರೆಡ್ ಅಲರ್ಟ್ ಇದೆ, ಆರೆಂಜ್ ಅಲರ್ಟ್ ಇದೆ, ಯೆಲ್ಲೋ ಅಲರ್ಟ್ಗಳಿದೆ. ಆ ಜಿಲ್ಲೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇತ್ತ ಹಾಸನದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಹಲವು ಕಡೆ ಇವತ್ತು ಕೂಡ ಭಾರೀ ಮಳೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 200 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುವಂತ ಮುನ್ಸೂಚನೆ ಇದೆ. ಪರಿಸ್ಥಿತಿ ಹೇಗಾಗಬಹುದು ಅಂತ ಒಂದೊಂದು ಕಡೆಗಳಲ್ಲಿ ನೋಡಿ ಮಣ್ಣು ಅಗದಿರ್ತಾರೆ ಏನೇನೋ ಕಾಮಗಾರಿಗಳಿಗೆ. ಬಟ್ ಈಗ ಆ ಗುಡ್ಡದ ಮೇಲೆ ಕಟ್ಟಿರುವಂತ ಮನೆಗಳು ಕುಸಿಯುವಂತ ಭೀತಿ ಎದುರಾಗಿದೆ.